PC ಸಿವಿಲ್ ಸಂಬಂಧಿತವಾಗಿ 1137 ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಬರಲಿದ್ದು 20ನೇ ತಾರೀಕಿಂದ PC ಸಿವಿಲ್ ಸಂಬಂಧಿತವಾದಂತಹ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸ್ವೀಕೃತಿ ಶುರು ಮಾಡಲಾಗಿರುವಂಥದ್ದು. EAR ಮತ್ತು DAR ಗೆ ಸಂಬಂಧಿತವಾಗಿ ಹಾಗೂ ಎರಡನೇದು PC ಸಿವಿಲ್. ಈ ಎರಡು ಪರೀಕ್ಷೆಗೆ ಸಂಬಂಧಿತವಾಗಿ ಬದಲಾವಣೆಗಳು ಏನು ಅನ್ನೋದನ್ನ ನೋಡೋಣ. ಕಾಂಪಿಟೇಷನ್ ಅಲ್ಲಿ ನೀವು ತಯಾರಿ ಮಾಡಿಕೊಂಡು ಕಾಂಪಿಟೇಷನ್ ಅನ್ನ ಗೆಲ್ಲಬೇಕು ಅಂತಂದ್ರೆ ಒಂದು ಹೆಜ್ಜೆ ಮುಂದೆ ಇರಲೇಬೇಕು. ಆ ಒಂದು ಹೆಜ್ಜೆ ಮುಂದಿರಬೇಕು ಅಂತಂದ್ರೆ ನೀವು ವಿಭಿನ್ನರಾಗಿರ್ಬೇಕು. ನೀವು ಎಲ್ಲರ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಬೈಹಾಟ್ ಹೊಡೆದು ಯಾವುದೋ ಒಂದು 2 ಬುಕ್ಸ್ಗಳನ್ನ ಬೈಹಾಟ್ ಹೊಡೆದು ಬರಿತೀನಿ ಅಂತಂದ್ರೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಪ್ರೆಷರ್ ಬಿಟ್ರೆ ಏನು ಸಿಗಲ್ಲ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ಓಕೆ, ಇವತ್ತು ನಮ್ಮ ಗುರುದೀಕ್ಷಾ ಯೂಟ್ಯೂಬ್ನ ಚಾನಲಲ್ಲಿ ನಾವು ಒಂದು ಹೊಸ ಪಾರ್ಟ್ ಅಥವಾ ಸೆಕೆಂಡ್ ಪಾರ್ಟ್ ಅನ್ನುವಂಥದ್ದು ಸೈಂಟಿಫಿಕ್ ಟರ್ಮಿನಾಲಜಿ. ಈಗಿನ ಮುಂದಿನ ಫಸ್ಟ್ ಕ್ಲಾಸಲ್ಲಿ ನಾನು ಪಾರ್ಟ್ 1 ಒಂದಷ್ಟು ಸೈನ್ಸ್ನ ಟರ್ಮಿನಾಲಜೀಸ್ ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ನಾವು ಇನ್ನೊಂದಷ್ಟು ಸೈಂಟಿಫಿಕ್ ಟರ್ಮಿನಾಲಜೀಸ್ನ ತಿಳ್ಕೊಳ್ಳೋಣ. ನಾನು ಮುಂಚೆನೇ ಹೇಳಿದಂತೆ ಈ ರೀತಿ ಟರ್ಮಿನಾಲಜೀಸ್ನ ನೀವು ನೋಡೋದಲ್ಲದೆ ಒಂದು ಕಡೆ ಬರೆದಿಟ್ಕೊಂಡ್ರೆ ನೀವು ಎಕ್ಸಾಮ್ಗಿನ್ನ ಸ್ವಲ್ಪ ಮುನ್ನ ಇದನ್ನು ಒಂದ್ಸರಿ ಗ್ಲಾನ್ಸ್ ಮಾಡೋದ್ರಿಂದ ನೀವು ಆನ್ಸರ್ನ ಚೂಸ್ ಮಾಡ್ಬೇಕಾದ್ರೆ ಯಾವುದೇ ರೀತಿಯಾದ ಕನ್ಫ್ಯೂಷನ್ಸ್ ಇರಲ್ಲ. ಕರೆಕ್ಟಾ? ಸೊ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಂಡ್ಬಿಡಿ. ಸೊ ದಟ್ ನೀವು ಲಾಸ್ಟ್ ಮೂಮೆಂಟಲ್ಲಿ ಓದ್ಕೊಬೋದು. ಬನ್ನಿ, ಇವತ್ತಿನ ಕ್ಲಾಸ್ನಲ್ಲಿ ನಾವು ಸೈನ್ಸ್ ಟರ್ಮಿನಾಲಜೀಸ್ ಕೆಲವೊಂದಷ್ಟು ನೋಡ್ತಾ ಹೋಗೋಣ. ಫಸ್ಟ್ ಟರ್ಮಿನಾಲಜಿ ಏನಪ್ಪ ಅಂತಂದರೆ ಮೈರ್ಮಕಾಲಜಿ. ಮೈರ್ಮಕಾಲಜಿ ಅಂದರೆ ಏನು? ಮೈರ್ಮಕಾಲಜಿ ಈಸ್ ಅ ಬ್ರ್ಯಾಂಚ್ ಆಫ್ ಎಂಟಮಾಲಜಿ. ಮೈರ್ಮಕಾಲಜಿ ಅನ್ನುವಂಥದ್ದು ಒಂದು ಬ್ರ್ಯಾಂಚ್ ಆಫ್ ಎಂಟಮಾಲಜಿ. ಸೊ ನೆಕ್ಸ್ಟು ಈ ಎಂಟಮಾಲಜಿ ಅಂತಂದರೆ ಏನು? ಎಂಟಮಾಲಜಿ ಅಂತ ಅಂದರೆ ಅದೊಂದು ಸ್ಟಡಿ ಆಫ್ ಇನ್ಸೆಕ್ಟ್ಸ್ಗಳನ್ನ ನಾವು ಎಂಟಮಾಲಜಿ ಅಂತ ಕರಿತೀವಿ. ಸೊ ನಿಮಗೆ ಇಲ್ಲ ಮೈರ್ಮಕಾಲಜಿ ಅಂತ ಕೇಳ್ಬೋದು, ಇಲ್ಲ ಎಂಟಮಾಲಜಿ ಅಂದರೆ ಏನು ಅಂತ ಕೇಳ್ಬೋದು. ಮೈರ್ಮಕಾಲಜಿ ಅಂದ್ರೇನು? ದಟ್ ಈಸ್ ಅ ಬ್ರಾಂಚ್ ಆಫ್ ಎಂಟಮಾಲಜಿ ಫೋಕಸಿಂಗ್ ಆನ್ ಸೈಂಟಿಫಿಕ್ ಸ್ಟಡಿ ಆಫ್ ಆ್ಯಂಡ್ಸ್. ಇರುವೆಗಳ ಒಂದು ಸ್ಟಡಿನ ಏನಂತೀವಿ ನಾವು? ಮೈರ್ಮಕಾಲಜಿ ಅಂತೀವಿ. ಅದೇ ಎಂಟಮಾಲಜಿ ಅಂದರೆ ಏನು? ಒಂದು ಸ್ಟಡಿ ಆಫ್ ಇನ್ಸೆಕ್ಟ್ಸ್, ಪೂರ್ತಿ ಇನ್ಸೆಕ್ಟ್ಸ್ಗಳನ್ನ ಸ್ಟಡಿ ಮಾಡುವಂಥದ್ದು ಎಂಟಮಾಲಜಿ. ಆದರೆ ಬರೀ ಅದರಲ್ಲಿ ಒಂದು ಇರುವೆನ ಸ್ಟಡಿ ಮಾಡುವಂಥದ್ದು ನಾವು ಮೈರ್ಮಕಾಲಜಿ ಅಂತ ಕರಿತೀವಿ. ಓಕೆನಾ? ಸೊ ಕನ್ಸಿಡರಿಂಗ್ ಆ್ಯಂಡ್ ಸೊಸೈಟಿ, ಐಡಿಯಲ್ ಫಾರ್ಮ್ ಆಫ್ ಸೊಸೈಟಿ ಸಾಟ್ ಟು ಫೈಂಡ್ ದ ಸೊಲ್ಯೂಷನ್ ಆಫ್ ಹ್ಯೂಮನ್ ಪ್ರಾಬ್ಲಮ್ಸ್ ಬೈ ಸ್ಟಡಿಯಿಂಗ್ ದೆಮ್. ಈ ಮೈರ್ಮಕಾಲಜಿಸ್ಟ್ ಅಥವಾ ಮೈರ್ಮಕಾಲಜಿನ ಯಾರು ಸ್ಟಡಿ ಮಾಡ್ತಾ ಇದ್ದಾರೆ ಅವ್ರನ್ನ ನಾವು ಮೈರ್ಮಕಾಲಜಿಸ್ಟ್ ಅಂತ ಕರಿತೀವಿ. ಸೊ ಈ ಮೈರ್ಮಕಾಲಜಿಸ್ಟು ಆ್ಯಂಟ್ಗಳನ್ನ ಸ್ಟಡಿ ಮಾಡಿದಾಗ ಏನಂತ ಅಂದರು, ಆ ಇರುವೆಗಳು ಕಟ್ಕೊಂಡಿರುವಂತಹ ಸೊಸೈಟಿನ ಮನುಷ್ಯನಿಗೆ ಕಂಪೇರ್ ಮಾಡ್ತಾ ಅವರು ಯಾವ ರೀತಿಯಾದ ಸೊಲ್ಯೂಷನ್ನ ಕೊಡ್ಬೋದು ಅನ್ನುವಂಥದ್ದನ್ನ ಹೇಳಿದ್ದಾರೆ. ನಾವು ಆಲ್ರೆಡಿ ನಮಗೆ ಗೊತ್ತಿದೆ ಜನರಲಿಗೆ ದಟ್ ಆ್ಯಂಟ್ಸಲ್ಲಿ ತುಂಬ ಯೂನಿಟಿ ಇರುತ್ತೆ. ಕರೆಕ್ಟಾ? ಒಂದಿರುವೆ ಆದರೆ ಅದರಿಂದ ತುಂಬ ಒಂದಷ್ಟು ಇರುವೆಗಳು ಹೋಗ್ತಾನೆ ಇರುತ್ತೆ. ಸೊ ಅದು ಆ್ಯಂಟ್ಗಳ ಮಧ್ಯೆ ಇರುವಂತಹ ಯೂನಿಟಿ, ಅದನ್ನು ಇವರು ಹ್ಯೂಮನ್ಸ್ ಪ್ರಾಬ್ಲಮ್ನ ಸ್ಟಡಿ ಮಾಡೋಕ್ಕೆ ಯೂಸ್ ಮಾಡಿಕೊಂಡ್ರು. ಯಾರು? ಮೈರ್ಮಕಾಲಜಿಸ್ಟ್. ಸೊ ನಮಗೆ ಇದರಲ್ಲಿ ಈ ಸ್ಲೈಡಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು ಮೈರ್ಮಕಾಲಜಿ ಅಂದ್ರೇನು? ಇಟ್ ಇಸ್ ಅ ಸ್ಟಡಿ ಆಫ್ ಆ್ಯಂಡ್ಸ್. ಇನ್ನೊಂದು ಎಂಟಮಾಲಜಿ ಅಂತ ಅಂದ್ರೇನು? ಅದು ಸ್ಟಡಿ ಆಫ್ ಇನ್ಸೆಕ್ಟ್ಸ್ ಅನ್ನುವಂಥದ್ದು. ಸೊ ನಮಗೆ ಇದರಲ್ಲಿ 2 ಅಬ್ರಿವೇಷನ್ಸ್ ಗೊತ್ತಾಯಿತು. ಕರೆಕ್ಟಾ? ಸೊ ನೆಕ್ಸ್ಟ್ ಸ್ಲೈಡಿಗೆ ನಾವು ಹೋಗೋಣ. ವಾಟ್ ಈಸ್ ಫೋಟೋಬಯಾಲಜಿ? ಫೋಟೋಬಯಾಲಜಿ ಅಂತ ಅಂದರೆ ಏನು? ಫೋಟೋಬಯಾಲಜಿ ಈಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಬೆನಿಫಿಷಿಯಲ್ ಹಾರ್ಮ್ಫುಲ್ ಇಂಟರ್ಯಾಕ್ಷನ್ ಆಫ್ ದ ಲೈಟ್. ಉಪಯೋಗಕರ ಮತ್ತು ಹಾರ್ಮ್ಫುಲ್, ಯಾವುದು ಉಪಯೋಗ ಆಗಲ್ಲ ಅಥವಾ ಯಾವುದು ನಮಗೆ ಹಾರ್ಮ್ಫುಲ್ ಅನ್ನುವಂಥದ್ದನ್ನ ಸ್ಟಡಿ ಮಾಡುವಂಥದ್ದೇ ಫೋಟೋಬಯಾಲಜಿ. ಸೊ ನಿಮಗೆ ಯಾವ ರೀತಿ ಕ್ವೆಶನ್ ಕೇಳ್ಬೋದು ಅಂದರೆ, ದ ಇಂಟರ್ಯಾಕ್ಷನ್ ಆಫ್ ದ ಲೈಟ್, ಬೋತ್ ಬೆನಿಫಿಷಿಯರಿ ಆ್ಯಂಡ್ ಹಾರ್ಮ್ಫುಲ್ ಇಂಟರ್ಯಾಕ್ಷನ್ ಆಫ್ ದ ಲೈಟ್ ಇನ್ ಲಿವಿಂಗ್ ಆರ್ಗನಿಸಮ್ಸ್ ಈಸ್ ಕಾಲ್ಡ್, ಅಥವಾ ಉಪಯೋಗಕರ ಮತ್ತು ಹಾನಿಕರವಾದಂತಹ ಇಂಟರ್ಯಾಕ್ಷನ್ ಆಫ್ ದ ಲೈಟ್ನ ಏನಂತ ಕರೀತಾರೆ ಅನ್ನುವಂಥದ್ದನ್ನ ನಿಮಗೆ ಕ್ವೆಶನ್ ಕೇಳಿದಾಗ ನಿಮ್ಮ ತಲೆ ಇರಬೇಕು ಅದು ಫೋಟೋಬಯಾಲಜಿ ಅನ್ನುವಂಥದ್ದು. ಓಕೆನಾ? ನೆಕ್ಸ್ಟ್ ದ ಫೀಲ್ಡ್ ಇನ್ಕ್ಲೂಡ್ಸ್ ದ ಸ್ಟಡಿ ಆಫ್ ಫೋಟೋಫಿಸಿಕ್ಸ್. ಓಕೆ, ಇವಾಗ ನಾವು ಫೋಟೋಫಿಸಿಕ್ಸ್ ಅಂದರೆ ಏನು ಅಂತ ನೋಡೋದಾದರೆ ನಾವು ಫೋಟೋಫಿಸಿಕ್ಸ್ ಏನು ಅಂತ ನಾವು ನೋಡೋದಾದರೆ
ಫೋಟೋಫಿಸಿಕ್ಸ್ ಅದೊಂದು ಸ್ಟಡಿ ಆಫ್ ಅಬ್ಸರ್ವೇಷನ್ ಅಂದ್ರೇನು, ಯಾವುದು ಒಂದು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕಾಟನ್ನ ನೀರು ಮೇಲೆ ಇಟ್ಟರೆ ಅದು ಅಬ್ಸರ್ವ್ ಆಗುತ್ತೆ. ಆ ಅಬ್ಸರ್ವೇಷನ್ ಮತ್ತು ಎಮಿಷನ್ ಆಫ್ ಲೈಟ್ನ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದೇ ಅಬ್ಸರ್ವೇಷನ್ ಆ್ಯಂಡ್ ಎಮಿಷನ್ ಆಫ್ ಲೈಟ್ನ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದೇ ಲೈಟ್ನ ಬಗ್ಗೆ ನಾವು ತಿಳ್ಕೊಳ್ಳೋ ಅಂಥದ್ದು ಏನು ಫೋಟೋ ಫಿಸಿಕ್ಸ್ ಅಂತ ಕರಿತೀವಿ. ಮತ್ತು ಫೋಟೋ ಕೆಮಿಸ್ಟ್ರಿ ಅಂತ ಅಂದ್ರೇನು, ಕೆಮಿಸ್ಟ್ರಿ ಅಂದರೆ ಫೋಟೋ ಕೆಮಿಸ್ಟ್ರಿ ಅಂತಂದ್ರೇನು, ಕೆಮಿಕಲ್ ಎಫೆಕ್ಟ್ ಆಫ್ ಲೈಟ್ನ ನಾವು ಫೋಟೋ ಕೆಮಿಸ್ಟ್ರಿ ಅಂತ ಕರಿತೀವಿ. ಫೋಟೋಸಿಂಥಸಿಸ್ ಅಂದ್ರೇನು, ಲೈಟ್ನ ಬೆಳಕಿನಿಂದ ಅಥವಾ ಸೂರ್ಯನ ಬೆಳಕಿನಿಂದ ಗಿಡ ನ್ಯೂಟ್ರಿಷನ್ ಪಡ್ಕೊಂಡು ಅದನ್ನ ಬೆಳೆಯುವಂಥದ್ದನ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಇದರಲ್ಲಿ ನಮಗೆ ಕೆಲವೊಂದಷ್ಟು ಅಬ್ಸರ್ವೇಷನ್ ಇದ್ದಾವೆ. ಫೋಟೋಬಯಾಲಜಿ ಅಂತಂದ್ರೇನು, ಬೆನಿಫಿಷರಿ ಉಪಯೋಗಕರ ಮತ್ತು ಹಾನಿಕರ ಇಂಟರಾಕ್ಷನ್ ಆಫ್ ಲೈಟ್ ಇನ್ ಆರ್ಗ್ಯಾನಿಸಮ್ಸ್ ಅಥವಾ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನಾವೇನಂತ ಕರಿತೀವಿ ಫೋಟೋಬಯಾಲಜಿ ಅಂತ ಕರಿತೀವಿ. ಅದರಲ್ಲಿ ಈ ಎಲ್ಲ ಸ್ಟಡಿನೂ ಇನ್ಕ್ಲೂಡ್ ಆಗುತ್ತೆ. ಯಾವ್ಯಾವುದು ಫೋಟೋಫಿಸಿಕ್ಸ್ ಅಂದ್ರೇನು, ಎಮಿಷನ್ ಮತ್ತು ಅಬ್ಸರ್ವೇಷನ್ ಆಫ್ ಲೈಟ್ನ ಏನಂತ ಕರಿತೀವಿ ನಾವು ಫೋಟೋಫಿಸಿಕ್ಸ್ ಅಂತ ಕರೀತಾರೆ. ಈ ಒಂದೊಂದು ಪ್ರಶ್ನೆನೂ ಕೇಳ್ಬೋದು ಅಲ್ವಾ. ಇವಾಗ ನೋಡಿ, ವಾಟ್ ಇಸ್ ಎಮಿಷನ್ ಆ್ಯಂಡ್ ಅಬ್ಸರ್ವೇಷನ್ ಆಫ್ ಲೈಟ್ ಇಸ್ ಕಾಲ್ಡ್ ಏನು ಫೋಟೋಫಿಸಿಕ್ಸ್. ದ ಕೆಮಿಕಲ್ ರಿಯಾಕ್ಷನ್ ಆಫ್ ದ ಲೈಟ್ ಅಥವಾ ಕೆಮಿಕಲ್ ಎಫೆಕ್ಟ್ ಆಫ್ ದ ಲೈಟ್ ಏನು ಫೋಟೋ ಕೆಮಿಸ್ಟ್ರಿ. ಫೋಟೋಸಿಂಥಸಿಸ್ ಅಂದ್ರೇನು, ಏನು ಸನ್ಲೈಟ್ನ ಯೂಸ್ ಮಾಡಿ, ಸಣ್ಣ ಕಿರಣವನ್ನು ಯೂಸ್ ಮಾಡಿ ಪ್ಲಾಂಟ್ಸ್ ನ್ಯೂಟ್ರಿಷನ್ ಮಾಡಿಕೊಂಡು ಅದು ಬೆಳೆಯೋ ಅಂಥದ್ದನ್ನ ನಾವೇನಂತೀವಿ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ನಮಗೆ ಇದ್ರದ್ದು ಕೂಡ ಅರ್ಥ ಆಗೋದಾಯಿತು. ವಾಟ್ ಇಸ್ ಫೋಟೋಮಾರ್ಫಾಲಜಿ ಅಂದರೆ ಡೆವಲಪ್ಮೆಂಟ್ ಆಫ್ ಫಾರ್ಮ್ಸ್, ಸ್ಟ್ರಕ್ಚರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ಫಾರ್ಮ್ಸ್ ಮತ್ತು ಸ್ಟ್ರಕ್ಚರ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ನ ನಾವೇನಂತೀವಿ ಫೋಟೋಮಾರ್ಫಾಲಜಿಸಿಸ್ ಅಂತ ಕರಿತೀವಿ. ಸೊ ದ ವಿಜುವಲ್ ಪ್ರೋಸೆಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ನಾವು ನೋಡುವಂಥದ್ದನ್ನ ನಾವು ವಿಜುವಲ್ ಪ್ರೋಸೆಸ್, ಅದು ಯಾವ್ಯಾವ ರೀತಿಯಲ್ಲಿರುತ್ತೆ ಅನ್ನೋವಂಥದ್ದನ್ನ ವಿಜುವಲ್ ಪ್ರೋಸೆಸ್ ಅಂತ ಕರಿತೀವಿ. ಸರ್ಡಾಷಿಯನ್ ರಿದಮ್ಸ್ ಅಂದರೆ ಏನು, ಸರ್ಡಾಷಿಯನ್ ರಿದಮ್ಸ್ ಇಸ್ ನಥಿಂಗ್ ಬಟ್ ಸ್ಟ್ರಕ್ಚರು ಮತ್ತು ಎನ್ವಿರಾನ್ಮೆಂಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ ಯಾವ ರೀತಿಯಾದ ಪರಿಣಾಮ ಬೀಳ್ತಿದೆ ಅನ್ನುವಂಥದ್ದನ್ನ ನೋಡೋದಾದರೆ ಅದು ಸರ್ಡಾಷಿಯನ್ ರಿದಮ್ಸ್. ಫೋಟೋ ಮೂಮೆಂಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಫೋಟೋ ಮೂಮೆಂಟ್ ಇಸ್ ನಥಿಂಗ್ ಬಟ್ ದ ಲೈಟ್ ಎನರ್ಜಿ ಹೆಂಗೆ ಪಾಸ್ ಆಗುತ್ತೆ ಅನ್ನೋವಂಥದ್ದನ್ನ ನೋಡೋದು ಫೋಟೋ ಮೂಮೆಂಟ್ ಅಂತ ಕರಿತೀವಿ. ಬಯೋಲುಮಿನೆಸೆನ್ಸ್ ಅಂದರೆ ಬಯೋಕೆಮಿಕಲ್ ಎಮಿಷನ್ ಆಫ್ ದ ಲೈಟ್ ಬೈ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಬಯೋಕೆಮಿಕಲ್ ಎಮಿಷನ್ ಹೆಂಗಾಗ್ತಿದೆ ಬೈ ಲಿವಿಂಗ್ ಆರ್ಗ್ಯಾನಿಸಮ್ಸ್ನಿಂದ ಅಂತ ನೋಡುವಂಥದ್ದನ್ನ ನಾವು ಬಯೋಲ್ಯುಮಿನೆಸ್ ಅಂತ. ಅಲ್ಟ್ರಾವೈಲೆಟ್ ರೇಡಿಯೇಷನ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ವಿಚ್ ಇಸ್ ಹಾರ್ಮ್ಫುಲ್ ರೇಡಿಯೇಷನ್. ಅದು ಹಾನಿಕರ ರೇಡಿಯೇಷನ್ ಬಂದ್ಬಿಟ್ಟು ಏನು ಅಲ್ಟ್ರಾವೈಲೆಟ್ ರೇಡಿಯೇಷನ್. ಸೊ ಇಷ್ಟೂ ನಮಗೆ ಗೊತ್ತಿದ್ದಂಗೆ ಏನಾಗುತ್ತೆ, ನಮಗೆ ಸಪ್ರೇಟಾಗಿ ಕೊಟ್ಟಾಗ್ಲೂ ನಾವು ಆನ್ಸರಬಲ್ ಇರ್ತೀವಿ. ಕರೆಕ್ಟಾ? ಸೊ ನೆಕ್ಸ್ಟ್ ನಾವು ನೋಡೋಣ ಯಾವ ಸ್ಲೈಡ್ ಇದೆ ಅಂತ. ಸೊ ನೆಕ್ಸ್ಟು ಪ್ರೈಮಟಾಲಜಿ ಅಂದ್ರೇನು? ಪ್ರೈಮಟಾಲಜಿ ಈಸ್ ಅ ಸ್ಟಡಿ ಆಫ್ ಬಿಹೇವಿಯರ್, ಬಯಾಲಜಿಕಲ್ ಎಮಿಷನ್, ಟ್ಯಾಕ್ಸಾನಮಿ ಆಫ್ ನಾನ್-ಹ್ಯೂಮನ್ ಪ್ರೈಮೇಟ್ಸ್. Primatologist is a united by common interest in study of, not necessarily by uniformly academic training of ನಾನ್-ಹ್ಯೂಮನ್ ಪ್ರೈಮೇಟ್ಸ್ ಅಂದ್ರೇನು? ಮಂಕೀಸ್ ಅಥವಾ ಗೋರಿಲಾಸ್, ಈ ಪ್ರಾಣಿಗಳ ಬಗ್ಗೆ ನಾವು ಓದೋ ಅಂಥದ್ದು ಅಥವಾ ಅದರ ಹೆಸರುಗಳ ಬಗ್ಗೆ ಓದೋ ಅಂಥದ್ದು ಅಥವಾ ಅದರ ಬಿಹೇವಿಯರಲ್ಸ್ ಬಗ್ಗೆ ಓದೋ ಅಂಥದ್ದು ನಾವೇನಂತ ಕರಿತೀವಿ ಪ್ರೈಮಟಾಲಜಿ ಅಂತ ಕರಿತೀವಿ. ಪ್ರೈಮಟಾಲಜಿ ಅಂದ್ರೇನು? ನಾನ್-ಹ್ಯೂಮನ್ ಪ್ರೈಮೇಟ್ಸ್ಗಳ ಬಗ್ಗೆ ಅಥವಾ ಅದರ ಬಿಹೇವಿಯರ್ಸ್ ಬಗ್ಗೆ ನಾವು ಸ್ಟಡಿ ಮಾಡುವಂಥದ್ದನ್ನ ಏನಂತೀವಿ ಪ್ರೈಮಟಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ರೇಡಿಯಾಲಜಿ ಅಂತಂದ್ರೇನು? ಇದನ್ನು ನಾವು ಯೂಶಲಿ ಹಾಸ್ಪಿಟಲ್ಸಲ್ಲಿ ನೋಡ್ತೀವಿ ರೇಡಿಯಾಲಜಿ ಅನ್ನುವಂಥದ್ದನ್ನ ನಾವು. ರೇಡಿಯಾಲಜಿ is a medical discipline that uses medical imaging diagnosis diseases due to the treatment within the body, humans and other animals. ರೇಡಿಯಾಲಜಿ ಯೂಸ್ ಮಾಡಿ ನಾವು ಒಳಗೆ ನಮ್ಮಲ್ಲಿ ಏನಾಗ್ತಿದೆ ಅನ್ನುವಂಥದ್ದನ್ನ ನೋಡೋಕ್ಕೆ ನಾವು ರೇಡಿಯಾಲಜಿ ಯೂಸ್ ಮಾಡ್ತೀವಿ. ಬಿಕಾಸ್ ಈ ರೇಡಿಯಾಲಜಿಯಲ್ಲಿ ಆ ಸಿಗ್ನಲ್ಸ್ ನಮ್ಮ ಸ್ಕಿನ್ನ ಮೂಲಕ ಪಾಸಾಗಿ ಒಳಗಡೆ ಏನು ಪ್ರಾಬ್ಲಮ್ ಆಗಿದೆ ಅಥವಾ ಏನು ಡಿಸೀಸ್ ಆಗಿದೆ ಅನ್ನುವಂಥದ್ದನ್ನ ನಾವು
ಈಸಿಯಾಗಿ ಕಂಡುಹಿಡಿಬೋದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಿದ್ದಾರೆ. ಸೊ ಇಮ್ಯಾಜಿನಿಂಗ್ ಡಯಾಗ್ನೋಸಿಸ್ ಡಿಸೀಸಸ್ ಗೈಡ್ ದ ಟ್ರೀಟ್ಮೆಂಟ್. ಆಬ್ವಿಯಸ್ಲಿ ನಮಗೆ ಅದರಲ್ಲಿ ಏನು ಡಿಸೀಸ್ ಆಗಿದೆ ಅಥವಾ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾದರೆ ಅದಕ್ಕೊಂದು ಟ್ರೀಟ್ಮೆಂಟ್ ಕೊಡೋಕ್ಕೆ ಈಸಿ ಆಗುತ್ತೆ, ಕರೆಕ್ಟಾ? ಸೊ ಇದಕ್ಕೆ ನಾವು ರೇಡಿಯಾಲಜಿನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿಟಿಕಲ್ಚರ್ ಅಂದರೆ ಏನು? ವಿಟಿಕಲ್ಚರ್ ಇಸ್ ದ broad term encompassing the cultivation, protection, harvest of grapes. ಏನು ವಿಟಿಕಲ್ಚರ್ ಅಂದರೆ ಏನು? ಹಾರ್ವೆಸ್ಟ್ ಅಥವಾ ಗ್ರೇಪ್ಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡುವಂಥದ್ದನ್ನ ನಾವೇನಂತೀವಿ ವಿಟಿಕಲ್ಚರ್. ಎನ್ಕಾಂಪಸಿಂಗ್ ದ ಪ್ರೊಟೆಕ್ಷನ್, ಹಾರ್ವೆಸ್ಟ್, ಆ ಗ್ರೇಪ್ಸ್ನ ಹೆಂಗೆ ಪ್ರೊಟೆಕ್ಟ್ ಮಾಡೋದು, ಅದಕ್ಕೆ ಏನೇನು ಬೇಕು ಅಥವಾ ಅದು ಹೆಂಗೆ ಬೆಳೆಯುತ್ತೆ ಅದನ್ನ ಹಾರ್ವೆಸ್ಟ್ ಮಾಡುವಂಥದ್ದು, ಇದ್ರ ಬಗ್ಗೆ ಎಲ್ಲನೂ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳುವಂಥದ್ದು ವಿಟಿಕಲ್ಚರ್ ಅಂತ ಕರಿತೀವಿ. ಮತ್ತು ಒಂದು ನೀವು ಏನು ತಿಳ್ಕೊಬೇಕು ಅಂದರೆ ಈ ಬಯಾಲಜಿ ಟರ್ಮ್ಸ್ ಅಂತ ಏನಿರ್ತವೆ ಅಥವಾ ಟರ್ಮಿನಾಲಜೀಸ್ ಅಂತ ಏನಿರ್ತವೆ ಇದರಲ್ಲಿ 90% ಎಲ್ಲ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸೇಮ್ ಇರೋದ್ರಿಂದ ನೀವು ತಿಳ್ಕೊಂಡಿರ್ಬೇಕು. ಇದು ಇಂಗ್ಲೀಷ್ ಅಲ್ಲ, ನನಗೆ ಕನ್ನಡ ಬೇಕಿತ್ತು. ಈ ಬಯಾಲಜಿ ಕೆಲವೊಂದಷ್ಟು ಟರ್ಮ್ಸ್ ಏನಿದ್ದಾವೆ ಅದು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸೇಮೇ ಇರ್ತದೆ. ಈಗ ವಿಟಿಕಲ್ಚರ್ ಅಂದರೆ ಅದರಲ್ಲೂ ವಿಟಿಕಲ್ಚರ್ ಅಂತಲೇ ಇರುತ್ತೆ. ಸೊ ನೀವು ಇದನ್ನ ಗಮನ ಇಟ್ಟು ಕೇಳಿದಾಗ ಏನಾಗುತ್ತೆ, ನಿಮಗೆ ತಕ್ಷಣ ಎಕ್ಸಾಮ್ನಲ್ಲಿ ಆನ್ಸರ್ ಬರೀಲಿಕ್ಕೆ ಈಸಿ ಆಗುತ್ತೆ. ಸೊ ವಿಟಿಕಲ್ಚರ್ ಅಂದರೆ ಏನು? ಪ್ರೊಡಕ್ಷನ್ ಆ್ಯಂಡ್ ಹಾರ್ವೆಸ್ಟ್ ಆಫ್ ಗ್ರೇಪ್ಸ್ನ ನಾವು ವಿಟಿಕಲ್ಚರ್ ಅಂತ ಕರಿತೀವಿ. ಇವಾಗ ಗ್ರೇಪ್ಸ್ನ ನಾವು ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಗೊತ್ತಿದೆ ನಮಗೆ. ವೈನ್ ಮೇಕಿಂಗಿಗೆ ಯೂಸ್ ಮಾಡ್ತೀವಿ. ಫರ್ಮೆಂಟೇಷನ್ ಆಫ್ ಗ್ರೇಪ್ ಇಂಟು ವೈನ್. ಹೌ ಇಸ್ ವೈನ್ ಮೇಡ್? ಫರ್ಮೆಂಟೇಷನ್ ಆಫ್ ಗ್ರೇಪ್ ಏನು ಮಾಡಿದಾಗ ನಮಗೆ ವೈನ್ ಸಿಗುತ್ತೆ. ಸೊ ಅಂಥ ವಿಷಯಗಳು ನೀವು ಗೊತ್ತಿದ್ರೆ ಒಳ್ಳೆಯದು. ಬಿಕಾಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಕಿ ಯಾವ ಥರ ಕ್ವೆಶನ್ಸ್ ಕೇಳ್ತಾರೆ ಅಂತ ಅಲ್ವಾ. ಸೊ ಎಲ್ಲ ಕಾನ್ಸೆಪ್ಟ್ಸ್ ವೈಸ್ ಕ್ಲಿಯರ್ ಆದಾಗ ಏನಾಗುತ್ತೆ, ವಿಟಿಕಲ್ಚರ್ ಅಂದ್ರೇನು. ಸೊ ನೆಕ್ಸ್ಟ್ ನಿಮಗೆ ವೈನ್ ತಲೆಯಲ್ಲಿ ಬರುತ್ತೆ. ಸೊ ಅದೇ ರೀತಿಯಾಗಿ ಕಾನ್ಸೆಪ್ಟ್ ರೀತಿಯಲ್ಲಿ ನೀವು ಕ್ಲಿಯರ್ ಆಗ್ತಾ ಹೋಗಿ. ಸೊ ನೆಕ್ಸ್ಟ್ ನಮ್ಗೆ ಅಗ್ರಿಕಲ್ಚರ್ ನಮಗೆಲ್ಲರೂ ಸಾಮಾನ್ಯವಾಗಿ ಗೊತ್ತಿರುವಂತಹ ಫಾರ್ಮಿಂಗ್ ಪ್ರಾಕ್ಟೀಸ್ ಆಫ್ ಕಲ್ಟಿವೇಷನ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಲೈವ್ಲಿಹುಡ್. ಈಗ ಕುರಿಗಳನ್ನ ಸಾಕೋದಾಗಲಿ, ಹಸುಗಳನ್ನ ಸಾಕೋದಾಗಲಿ, ಇವರನ್ನೂ ನಾವು ಅಗ್ರಿಕಲ್ಚರ್ ಅಂತಲೇ ಕರಿತೀವಿ. ಗಿಡಗಳನ್ನ ಬೆಳೆಯೋದನ್ನು ನಾವು ಅಗ್ರಿಕಲ್ಚರ್ ಅಂತಲೇ ಕರಿತೀವಿ. ಸೊ ಇದನ್ನು ನಾವು ಡೊಮ್ಯಾಸ್ಟಿಕ್ ಸ್ಪೀಷೀಸ್ ಕ್ರಿಯೇಟೆಡ್ ಫುಡ್ ಸೂಪರ್ ಪಲ್ಸಸ್ ಆ್ಯಂಡ್ ಎನೇಬಲ್ ಪೀಪಲ್ ಟು ಲೀವ್ ಇನ್ ದ ಸಿಟೀಸ್. ನಾವು ಈ ಅರ್ಬನ್ ಲೈಫ್ನ ಇದು ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಫಾರ್ಮರ್ಸ್ ಎಲ್ಲ ರೀತಿಯಾದ ಕ್ರಾಪ್ಸ್ನ ಬೆಳೆಯೋದ್ರಿಂದ ಅದು ನಮಗೆ ಯೂಸ್ ಆಗ್ತದೆ. ಅದು ನಮಗೆ ವಿ ಆರ್ ಲಿವಿಂಗ್ ಇನ್ ದ ಸಿಟೀಸ್ ಓನ್ಲಿ ಬಿಕಾಸ್ ದ ಫಾರ್ಮರ್ಸ್ ಆರ್ ಕಲ್ಟಿವೇಟಿಂಗ್ ಅಥವಾ ಅಗ್ರಿಕಲ್ಚರಿಂಗ್ ಮಾಡೋದ್ರಿಂದನೇ, ವ್ಯವಸಾಯ ಮಾಡೋದ್ರಿಂದನೇ ನಾವಿಲ್ಲಿ ಬೆಳೀತಾ ಇರೋವಂಥದ್ದು. ವ್ಯವಸಾಯ ಅಂದರೆ ಗಿಡಗಳನ್ನ ಬೆಳೆಯೋದಲ್ಲದೇ ಈ ಶೀಪ್ ಅಥವಾ ಕರು, ಹಸು ಇದನ್ನೆಲ್ಲನೂ ಲೈವ್ಲಿಹುಡ್ನ ಸಾಕೋದನ್ನು ನಾವೇನಂತೀವಿ ಅಗ್ರಿಕಲ್ಚರ್ ಅಂತ ಕರಿತೀವಿ. ನೆಕ್ಸ್ಟು ವೆಟರ್ನರಿ ಸೈನ್ಸ್ ಅಂದ್ರೇನು? ವೆಟರ್ನರಿ ಸೈನ್ಸ್ ಇಸ್ ಅ ಬ್ರಾಂಚ್ ಆಫ್ ಅ ಮೆಡಿಸಿನ್. ವೆಟರ್ನರಿ ಸೈನ್ಸ್ ಅನ್ನುವಂಥದ್ದು ಇಟ್ ಇಸ್ ಅ ಬ್ರಾಂಚ್ ಆಫ್ ಅ ಮೆಡಿಸಿನ್ ಡೀಲ್ಸ್ ವಿತ್ ದ ಪ್ರಿವೆನ್ಷನ್, ಮ್ಯಾನೇಜ್ಮೆಂಟ್ ಆ್ಯಂಡ್ ಡಯಾಗ್ನೋಸಿಸ್ ಆಫ್ ಡಿಸಾರ್ಡರ್ ಆ್ಯಂಡ್ ಇಂಜುರೀಸ್ ಆಫ್ ಅನಿಮಲ್ಸು. ಯಾವುದು? ವೆಟರ್ನರಿ ಸೈನ್ಸ್. ವೆಟರ್ನರಿ ಡಾಕ್ಟರ್ಸ್, ವೆಟರ್ನರಿ ಸೈನ್ಸ್. ವಾಟ್ ಡಸ್ ದ ವೆಟರ್ನರಿ ಡಾಕ್ಟರ್ ಟ್ರೀಟ್ಸ್? ಅಥವಾ ವೆಟರ್ನರಿ ಡಾಕ್ಟರ್ ಏನನ್ನು ಟ್ರೀಟ್ ಮಾಡ್ತಾರೆ ಅನ್ನೋಂಥ ಕ್ವೆಶನ್ ಕೇಳಿದಾಗ ಅವರು ಪ್ರಾಣಿಗಳಿಗಾಗುವಂತಹ ಡಿಸೀಸ್, ಅವ್ರ ಬಿಹೇವಿಯರ್ಸ್ ಅಥವಾ ಅವ್ರಿಗೆ ಡಯಾಗ್ನೋಸಿಸ್, ಪ್ರಿವೆನ್ಷನ್, ಮ್ಯಾನೇಜ್ಮೆಂಟ್, ಟ್ರೀಟ್ಮೆಂಟ್ ಫಾರ್ ದ ಡಿಸೀಸ್ ಇದೆಲ್ಲನೂ ವೆಟರ್ನರಿ ಡಾಕ್ಟರ್ ಮಾಡ್ತಾರೆ. ಸೊ ಇದು ನಮಗೆ ಗೊತ್ತಿರಬೇಕು ವೆಟರ್ನರಿ ಡಾಕ್ಟರ್ನ ಏನಂತ ಕರಿತೀವಿ ಅಂತ. ಸ್ಯೂರಾಲಜಿ ಅಂತಂದ್ರೇನು? ಸ್ಯೂರಾಲಜಿ ಈಸ್ ಅ ಸ್ಟಡಿ ಆಫ್ ಲಿಸರ್ಡ್. ನಾವು ಪಲ್ಲಿಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಲಿಸರ್ಡ್ಸ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಾವು ಅದನ್ನ ಸ್ಯೂರಾಲಜಿ ಅಂತ ಕರಿತೀವಿ. ಲಿಸರ್ಡ್ಸ್ ಬಿಲಾಂಗ್ಸ್ ಟು ದ ಪೈಲಮ್ ಕಾರ್ಡೇಟಾ ಗ್ರೂಪ್. ಇದನ್ನು ನೀವು ನೆನ್ಪಿಟ್ಕೋಬೇಕು. ಲಿಸರ್ಡ್ ಬಿಲಾಂಗ್ಸ್ ಟು ಪೈಲಮ್ ಕಾರ್ಡೇಟಾ ಗ್ರೂಪ್. ಅದು ಒಂದು ಅನಿಮಲ್ ಕಿಂಗ್ಡಮ್. ಪೈಲಮ್ ಕಾರ್ಡೇಟಾ ಗ್ರೂಪ್ಗೆ ಈ ಲಿಸರ್ಡು ಬಿಲಾಂಗ್ ಆಗುತ್ತೆ. ಮೆಜಾರಿಟಿ ಆಫ್ ದ ಲಿಸರ್ಡ್ ರನ್ಸ್ ಆನ್ ದ 4 leg. ಮತ್ತು ಸಾಕಷ್ಟು ಮೋಸ್ಟ್ ಆಫ್ ದ ಲಿಸರ್ಡ್ಸು ಅಥವಾ ಪಲ್ಲಿಗಳೇನಿರುತ್ತೆ ಅದು 4 ಕಾಲುಗಳಿಂದ ನಡೀತವೆ ಮತ್ತು ಹ್ಯಾಸ್ ಅ ಪವರ್ಫುಲ್ ಸೈಡ್ ಟು ಸೈಡ್ ಮೋಷನ್.
ಅದಕ್ಕೆ ತುಂಬ ಪವರ್ಫುಲ್ ಸೈಡ್ ಟು ಸೈಡ್ ಮೋಷನ್ ಇರುತ್ತೆ, ಅದಕ್ಕೆ ಅದು ಗೋಡೆ ಮೇಲೆ ಹತ್ಬೋದು. ಅದು ಒಂದು ಸರಿ ಅದ್ರ ಕಾಲು ಹಾಕಿದಾಗ ಅದು ಗೋಡೆ ಕಚ್ಕೊಳ್ಳೋದ್ರಿಂದ ಅದು ಸೈಡ್ ಟು ಸೈಡ್ ಮೋಷನ್ನ ಪವರ್ಫುಲ್ಲಾಗಿ ಇಡ್ತವೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಿದ್ದಾರೆ. ಸೊ ಒಂದಿದ್ರಲ್ಲಿ ಏನು ತಿಳ್ಕೊಬೇಕು, ಸೌರಾಲಜಿ ಅನ್ನುವಂಥದ್ದು ಇಟ್ ಇಸ್ ಅ ಸ್ಟಡಿ ಆಫ್ ಲಿಸರ್ಡು. ಸ್ಟಡಿ ಬಗ್ಗೆ ಲಿಸರ್ಡ್ಸ್ ಬಗ್ಗೆ ಸ್ಟಡಿ ಮಾಡುವಂಥದ್ದನ್ನ ನಾವು ಸೌರಾಲಜಿ ಅಂತ ಕರಿತೀವಿ. ಮತ್ತು ಆ ಲಿಸರ್ಡ್ಸು ಫೈಲಮ್ ಕಾರ್ಡೇಟಾ ಅನ್ನುವಂತಹ ಒಂದು ಕಿಂಗ್ಡಮಿಗೆ ಸೇರುತ್ತೆ. ಮೆಜಾರಿಟಿ ಆಫ್ ದ ಲಿಸರ್ಡು ಅಥವಾ ಸಾಕಷ್ಟು ಅದರಲ್ಲಿ ಸುಮಾರು ಲಿಸರ್ಡ್ಗಳು 4 ಕಾಲುಗಳಿಂದ ನಡೀತವೆ ಅನ್ನುವಂಥದ್ದನ್ನ ನೀವು ಇಲ್ಲಿ ತಿಳ್ಕೊಂಡಿರ್ಬೇಕು. ಸೊ ಇಲ್ಲಿ ನಮಗೆ 3 ವಿಷಯಗಳು ಗೊತ್ತಾಯಿತು. ಸೊ ನೆಕ್ಸ್ಟ್ ಹೋಗೋಣ. ಸೈಕೋಥೆರಪಿ, ಫಿಸಿಯೋಥೆರಪಿ ಅಂತಂದರೆ ಏನು? ಫಿಸಿಯೋಥೆರಪಿ ಈಸ್ ನಥಿಂಗ್ ಬಟ್ ಫಿಸಿಯೋಥೆರಪಿ ಈಸ್ ಅ ಟ್ರೀಟ್ಮೆಂಟ್ ರಿಸ್ಟೋರ್ ಮೇಂಟೈನ್ ಆ್ಯಂಡ್ ಮೇಕ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ಮೊಬಿಲಿಟಿ ಫಂಕ್ಷನ್ ವೆಲ್ ಬೀಯಿಂಗ್. ಫಿಸಿಯೋಥೆರಪಿ ಹೆಲ್ಪ್ಸ್ physical rehabilitation, injuries prevention, health and fitness. Physiotherapist gets you involved in your own recovery. ಫಿಸಿಯೋಥೆರಪಿ ಇಸ್ ವೆರಿ ಸಿಂಪಲ್. ಫಾರ್ ಎಕ್ಸಾಂಪಲ್, ವಿತೌಟ್ ಆಪರೇಷನ್ ಒಂದು ಮನುಷ್ಯನಿಗೆ ಚೆನ್ನಾಗಿ ಆಗ್ತಾನೆ ಅಥವಾ ಅವನಲ್ಲಿ ಚೇಂಜಸ್ ಏನಿರುತ್ತೆ ಅಥವಾ ಎಕ್ಸಸೈಸಸ್ಸು ಇದೆಲ್ಲ ಫಿಸಿಯೋಥೆರಪಿಸ್ಟ್ ಮಾಡುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ನಮಗೆ ಇವಾಗ ಬೆನ್ನೋವಿದೆ, ಬೆನ್ನೋವಿಗೆ ಆಪ್ರೇಷನ್ನೇ ಮಾಡಬೇಕು ಅಂತಿಲ್ಲ, ಕೆಲವೊಂದಷ್ಟು ಎಕ್ಸಸೈಸ್ಗಳಿಂದ ಆ ಬೆನ್ನೋವನ್ನ ಹೀಲ್ ಮಾಡ್ಬೋದು. ಆ ಎಕ್ಸಸೈಸ್ಗಳು ಫಿಸಿಯೋಥೆರಪಿಸ್ಟ್ ಹೇಳ್ಕೊಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಿವೆನ್ಷನ್, ಹೆಲ್ತ್, ಫಿಟ್ನೆಸ್ಗಳ ಬಗ್ಗೆ. ಅಂದರೆ ಯಾವ ರೀತಿಯಾದ ಎಕ್ಸಸೈಸ್ ಮಾಡಿದ್ರೆ ನಾವು ಫಿಟ್ಟಾಗಿರ್ಬೋದು, ಇದೆಲ್ಲ ನಾವು ಫಿಸಿಯೋಥೆರಪಿಸ್ಟ್ ಹೇಳ್ಕೊಡ್ತಾರೆ. ಫಿಸಿಯೋಥೆರಪಿಸ್ಟ್ ಗೆಟ್ ಇನ್ವಾಲ್ವ್ಡ್ ಇನ್ ಯರ್ ಓನ್ ರಿಕವರಿ. ನಿಮ್ಮಲ್ಲಿ ನೀವು ಕೆಲವೊಂದಷ್ಟು ಎಕ್ಸಸೈಸ್ಗಳು ಮಾಡಿ ಅಥವಾ ಕೆಲವೊಂದಷ್ಟು ನಿಮ್ಮ ಲೈಫ್ ಸ್ಟೈಲ್ನ ಹೆಂಗೆ ಚೇಂಜ್ ಮಾಡ್ಕೊಬೋದು, ಅದು ನಿಮ್ಮ ಹೆಲ್ತಿನ ರಿಕವರಿಗೆ ಹೆಂಗೆ ಯೂಸ್ಫುಲ್ ಆಗುತ್ತೆ ಅನ್ನುವಂಥದ್ದನ್ನ ನಾವು ಫಿಸಿಯೋಥೆರಪಿಸ್ಟ್ ಇಂದ ತಿಳ್ಕೊತೀವಿ. ಈಗ ಯಾವುದೋ ಮೂಳೆ ನೋವ್ತಾ ಇದೆ, ಅದಕ್ಕೂ ಒಂದಷ್ಟು ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಾರೆ. ಅವರು ಹೇಳ್ಕೊಡುವಂಥವರು ಫಿಸಿಯೋಥೆರಪಿಸ್ಟ್ ಅಥವಾ ಫಿಸಿಯೋಥೆರಪಿ ಅಂತ ಕರೆಯುತ್ತಾರೆ. Holstein Friesians. Holstein Friesians is a breed in dairy cattle originated in a Dutch provinces. Holstein Friesians ಈಸ್ ಬ್ರೀಡ್, ಅದೊಂದು ಹಸುವಿನ ಗ್ರೂಪ್ ಅಥವಾ ಹಸುವಿನ ಒಂದು ಗ್ರೂಪ್ ಇರುತ್ತೆ. ಅದೆಲ್ಲಿದೆ? ಡಚ್ ಪ್ರಾವಿನ್ಸಸಲ್ಲಿದೆ, ಆಫ್ ನಾರ್ತ್ ಹಾಲ್ಯಾಂಡ್ ಆ್ಯಂಡ್ ಫ್ರೈಸ್ಲ್ಯಾಂಡ್. ಸೊ ಈ ನಾರ್ತ್ ಜರ್ಮನಿ ಈ ಜಾಗದಲ್ಲಿ ಈ ರೀತಿಯಾದ ಬ್ರೀಡ್ ಹಸುವಿನ ಒಂದಷ್ಟು ಗ್ರೂಪ್ ಇದೆ. ಆ ಗ್ರೂಪು ವರ್ಲ್ಡ್ಸ್ ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಡೈರಿ, ಅದು ಇಡೀ ವರ್ಲ್ಡಲ್ಲಿ ಅದು ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಡೈರಿ ಅನಿಮಲ್ ಅಂತ ಹೇಳ್ತಿದ್ದಾರೆ. ಸೊ ಹಾಸ್ಲಿನ್ ಫ್ರೈಶಿಯನ್ಸ್ ಅದೊಂದು ಬ್ರೀಡು. ಅದು ಎಲ್ಲಿ ಕಂಡು ಬರುತ್ತೆ? ಡಚ್ ಪ್ರಾವಿನ್ಸಸ್, ಅದು ನಾರ್ತ್ ಜರ್ಮನಿ ಆಗಿರ್ಬೋದು, ಹಾಲೆಂಡ್ ಆಗಿರ್ಬೋದು, ಫ್ರೈಸ್ಲ್ಯಾಂಡ್ ಆಗಿರ್ಬೋದು, ಈ ಜಾಗಗಳಲ್ಲಿ ಅದು ಕಂಡು ಬರುತ್ತೆ. ಮತ್ತು ಅದು ವರ್ಲ್ಡ್ಸ್ ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಡೈರಿ ಅನಿಮಲ್ಲು, ಅದು ವರ್ಲ್ಡಲ್ಲಿ ತುಂಬ ಜಾಸ್ತಿ ಹಾಲು ಕೊಡುವಂತಹ ಹಸು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೊ ನೀವು ಇದರಲ್ಲಿ 3 ವಿಷಯಗಳನ್ನ ನೆನ್ಪಿಡಬೇಕು. ಹಾಸ್ಲಿನ್ ರಷ್ಯನ್ ಇಸ್ ಅ ಬ್ರೀಡ್ ಆಫ್ ಅ ಡೈರಿ, ಅದು ಹಸುಗಳ ಒಂದು ಗ್ರೂಪ್ನ ನಾವು ಬ್ರೀಡ್ ಆಫ್ ಡೈರಿ ಹಾಸ್ಲಿನ್ ರಷ್ಯನ್ಸ್. ಅದು ಡಚ್ಚಲ್ಲಿ ಇದೆ. ಡಚ್ಚಲ್ಲಿ ಅಂದರೆ ಫ್ರಿನ್ಸ್ಲ್ಯಾಂಡ್, ನಾರ್ತ್ ಹಾಲ್ಯಾಂಡ್ ಮತ್ತು ನಾರ್ತ್ ಜರ್ಮನಿಯಲ್ಲಿದ್ದು ಅದು ವರ್ಲ್ಡ್ನ ಹೈಯೆಸ್ಟ್ ಪ್ರೊಡ್ಯೂಸಿಂಗ್ ಡೈರಿ ಆ್ಯನಿಮಲ್ ಆಗಿದೆ. ನೆಕ್ಸ್ಟು ಸೋನೋಗ್ರಫಿ ಅಂದ್ರೇನು? ಸೋನೋಗ್ರಫಿ ಇಸ್ ಅ ಡಯಾಗ್ನೋಸ್ಟಿಕ್ ಮೆಡಿಕಲ್ ಯೂಸಸ್ ಆಫ್ ಹೈ ಫ್ರೀಕ್ವೆನ್ಸಿ ಸೌಂಡ್ ರೇಸ್ ಆರ್ ಅಲ್ಟ್ರಾಸೌಂಡ್ ವೇವ್ಸ್. ಅಲ್ಟ್ರಾಸೌಂಡ್ ವೇವ್ಸ್ ನಾನು ನಿಮ್ಗೆ ಹೇಳಿದೆ, ಅದು ಹಾರ್ಮ್ಫುಲ್ ಅನ್ನುವಂಥದ್ದು. ಹಾರ್ಮ್ಫುಲ್ ಅದು ಏನಕ್ಕೆ ಅಂದರೆ ಅದು ಎಲ್ಲದರ ಮೂಲಕ ಪೆನಿಟ್ರೇಟ್ ಆಗುತ್ತೆ. ಸೊ ಅದಕ್ಕೆ ಅದು ಹಾರ್ಮ್ಫುಲ್. ಸೊ ಅದನ್ನು ಅವರು ಎಲ್ಲ ಕಡೆನೂ ಅಲ್ಟ್ರಾಸೌಂಡ್ ರೇಸ್ನ ಯೂಸ್ ಮಾಡಲ್ಲ. ಸೊ ಬೌನ್ಸ್ ದ ಸ್ಟ್ರಕ್ಚರ್ ಆಫ್ ದ ಬಾಡಿ ಕ್ರಿಯೇಟೆಡ್ ಇನ್ ದ ಇಮೇಜ್ ಫಿಟ್ಟಿಂಗ್ ದ ಟೆಸ್ಟ್ ಆಲ್ಸೋ. ಎಲ್ಲಿ ನಮಗೆ ಒಳಗಿನ ಇಮೇಜ್, ಬಾಡಿಯಲ್ಲಿರುವ ಒಳಗಿನ ಇಮೇಜ್ ಬೇಕಾಗಿರುತ್ತೋ ಆವಾಗ ಮಾತ್ರ ನಾವು ಅಲ್ಟ್ರಾಸೌಂಡ್ ಇಮೇಜ್ನ ಅಥವಾ ಅಲ್ಟ್ರಾಸೌಂಡ್ ವೇವ್ಸ್ನ ನಾವು ಯೂಸ್ ಮಾಡ್ತಿದ್ದೀವಿ. ಸೊ ಇದು ಸೋನೋಗ್ರಾಮು. ಸೊ ಇಲ್ಲಿ ಅವರು ಗರ್ಭಕೋಶದಲ್ಲಿ ಏನಾಗ್ತಿದೆ ಅಂತ ಚೆಕ್ ಮಾಡೋದಕ್ಕೆ ಅಲ್ಟ್ರಾಸೌಂಡ್ ಸೋನೋಗ್ರಾಮ್ನ ಯೂಸ್ ಮಾಡ್ತಿದ್ದಾರೆ. ಇದು ಸೋನೋಗ್ರಾಫ್ ಅಥವಾ ಸೋನೋಗ್ರಾಮ್ ಅಂತ ಕರಿತೀವಿ. ಅದರಲ್ಲಿ ಏನು ಇಮೇಜ್ ಬರುತ್ತೋ ಅದು ಕಂಪ್ಯೂಟರಲ್ಲಿ
ಪ್ರೋಸೆಸ್ ಆಗಿ ಅಲ್ಲಿ ಬರುತ್ತೆ. ಸೊ ಸೋನೋಗ್ರಾಮ್ ಇಸ್ ನಥಿಂಗ್ ಬಟ್ ಡಯಾಗ್ನೋಸಿಸ್ ಆಫ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಬಾಡಿ. ಸೊ ಸ್ಕಿನ್ನ ಮೂಲಕ ಅದು ಪಿಯರ್ಸ್ ಆಗಿ ಒಳಗೆ ಇಮೇಜ್ನ ನಮಗೆ ಕೊಡುವಂಥದ್ದನ್ನ ನಾವು ಸೋನೋಗ್ರಾಮ್ ಅಂತ ಕರಿತೀವಿ. ನೆಕ್ಸ್ಟ್ ಸೀರಾಲಜಿ ಅಂದ್ರೇನು? ಸೀರಾಲಜಿ ಇಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಸ್ಪರ್ಮ್ಸ್. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಸೀರಾಲಜಿ ಇಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಸ್ಪರ್ಮ್ಸ್ನ ನಾವು ಸೀರಾಲಜಿ ಅಂತ ಕರಿತೀವಿ. ಅದರ್ ಬಾಡಿ ಫ್ಲೂಯಿಡ್ಸ್ ಆ್ಯಂಡ್ serology is the study of sperms and also other body fluids. In practice of terms refers to the diagnosis identification of antibodies in the sperms. ಸ್ಪರ್ಮ್ಸ್ಗಳಲ್ಲೂ ಕೆಲವೊಂದಷ್ಟು ಆ್ಯಂಟಿಬಾಡೀಸ್ ಇರ್ತವೆ. ಸೊ ಅದ್ರಗಳ ಬಗ್ಗೆನೂ ಸ್ಟಡಿ ಮಾಡುವಂಥದ್ದು. ಸಚ್ as antibodies are typically formed in response to the infections against the foreign bodies. ಆ್ಯಂಟಿಬಾಡೀಸ್ ನಮ್ಮ ಬಾಡಿಲಿ ಏನಕ್ಕೆ ಮುಖ್ಯ? ಆ್ಯಂಟಿಬಾಡೀಸ್ ಈಸ್ ಯೂಸ್ಡ್ ಏನಕ್ಕೆ? ಆ್ಯಂಟಿಬಾಡೀಸ್ ನಮ್ಮ ಬಾಡಿಲಿದ್ದಾಗ ಬೇರೆ ಯಾವುದೇ ರೀತಿಯಾದ ಇನ್ಫೆಕ್ಷನ್ಸ್ ಆದಾಗ ಅಥವಾ ಫಾರಿನ್ ಬಾಡೀಸ್ ಅಂದರೆ ಏನಂತೀವಿ, ವೈರಸ್ಗಳು, ಬೇರೆ ರೀತಿಯಾದ ವೈರಸ್ಗಳು ನಮ್ಮ ಬಾಡಿ ಫುಡ್ನ ಮೂಲಕನ ಅಥವಾ ನೀರಿನ ಮೂಲಕ ಅಥವಾ ಗಾಳಿಯ ಮೂಲಕ ಯಾವುದೇ ರೀತಿಯ ಫಾರಿನ್ ಬಾಡಿ ಅಥವಾ ಬೇರೆ ವೈರಸ್ಗಳು ನಮ್ಮ ಬಾಡಿಗೆ ಎಂಟರ್ ಆಗಿದಾಗ ಈ ಆ್ಯಂಟಿಬಾಡೀಸು ಅದ್ರ ಆಪೋಸಿಟಾಗಿ ಫೈಟ್ ಮಾಡಿ ನಮ್ಮ ಬಾಡಿನ ಪ್ರೊಟೆಕ್ಟಿವ್ ಆಗಿಡುವಂತಹ ಕೆಲಸವನ್ನು ಆ್ಯಂಟಿಬಾಡೀಸ್ ಮಾಡ್ತವೆ. ಸೊ ಈ ಆ್ಯಂಟಿಬಾಡೀಸ್ ಸ್ಪರ್ಮ್ನಲ್ಲಿ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಿದ್ದಾರೆ. ಸೊ ಆ್ಯಂಟಿಬಾಡೀಸ್ ಇನ್ ದ ಸ್ಪರ್ಮ್ ಸಚ್ ದಟ್ ಆ್ಯಂಟಿಬಾಡೀಸ್ ಆರ್ ಟಿಪಿಕಲಿ ಫಾರ್ಮ್ ರೆಸ್ಪಾನ್ಸಿಬಲ್ ಫಾರ್ ದ ಇನ್ಫೆಕ್ಷನ್ ಮತ್ತು ಅಗೇನ್ಸ್ಟ್ ಅದರ್ ಫಾರಿನ್ ಬಾಡೀಸ್ ಅಥವಾ ಪ್ರೋಟೀನ್ಸ್ ಅಂತ ಏನು ಕರಿತೀವಿ ಅದ್ರ ಆಪೋಸಿಟಾಗಿ ಫೈಟ್ ಮಾಡಿ ನಮ್ಮ ಬಾಡಿನ ಪ್ರೊಟೆಕ್ಟ್ ಮಾಡುವಂತಹ ಕೆಲಸವನ್ನು ಆ್ಯಂಟಿಬಾಡೀಸ್ ಮಾಡ್ತವೆ. ಈ ಆ್ಯಂಟಿಬಾಡೀಸು ಸ್ಪರ್ಮ್ಸಲ್ಲಿ ಇರ್ತವೆ. ಈ ಸ್ಪರ್ಮ್ ಬಗ್ಗೆ ಸ್ಟಡಿ ಮಾಡುವಂಥದ್ದನ್ನ ನಾವು ಸೀರಾಲಜಿ ಅಥವಾ ಅದರ್ ಸ್ಪರ್ಮ್ ಮತ್ತು ಅದರ್ ಬಾಡಿಲಿ ತುಂಬ ರೀತಿಯಾದ ಫ್ಲೂಯಿಡ್ಸ್ ಇರ್ತವೆ. ಆ ಫ್ಲೂಯಿಡ್ಸ್ನ ಬಗ್ಗೆ ಸ್ಟಡಿ ಮಾಡುವಂಥದ್ದನ್ನ ನಾವು ಸೀರಾಲಜಿ ಅನ್ನೋಂಥದ್ದನ್ನ ಕರಿತೀವಿ. ಸೊ ನೆಕ್ಸ್ಟ್ ಟರ್ಮ್ನ ನಾವು ನೋಡೋಣ, ಟೆಲಿಪತಿ. ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೇಳುವಂಥದ್ದು, ಈಗ ನಾನೇನೋ ಯೋಚನೆ ಮಾಡ್ತಾಯಿದ್ದೀನಿ, ಅದನ್ನು ನೀವು ಅಲ್ಲಿ ಹೇಳ್ತಿದ್ದೀರಾ ಅಂತಂದರೆ ಅದು ಏನಂತೀವಿ ನಾವು ಟೆಲಿಪತಿ. ನೀನು ಟೆಲಿಪತಿ ವರ್ಕ್ ಆಗ್ತಾ ಇದೆಯಾ ಅಂತ ನಾವು ಯೂಶ್ವಲಿ ಮಾತಾಡ್ತೀವಿ. ಸೊ ನನ್ನ ತಲೆಯಲ್ಲಿ ಏನು ಓಡ್ತದೆ ಅದನ್ನು ನೀವು ಹೇಳಿದಾಗ ಅದನ್ನು ನಾವು ಟೆಲಿಪತಿ ಅಂತ ಕರಿತೀವಿ. ಡೈರೆಕ್ಟ್ ಟ್ರಾನ್ಸ್ಫರ್ಸ್ ಆಫ್ ಥಾಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್. ನಾನು ಏನು ಥಾಟ್ ಮಾಡ್ತಿರ್ತೀನಿ ಅದನ್ನು ನೀವು ಹೇಳಿದಾಗ ಅದನ್ನು ನಾವು ಟೆಲಿಪತಿ. ವಿತೌಟ್ ಸೇಯಿಂಗ್ ಅ ಸೆನ್ಸರಿ ಚಾನೆಲ್ಸ್ ಕಮ್ಯುನಿಕೇಷನ್, ಏನೇ ಚಾನೆಲ್ ಇಲ್ಲದೆ ಬಾಯಿಂದ ಹೇಳಿದೆ ಅಥವಾ ಯಾವುದೇ ಕಮ್ಯುನಿಕೇಷನ್ ಯೂಸ್ ಮಾಡಿದೆ ನಾವು ಹೇಳ್ತೀವಿ, ಅದು ಅವರಿಗೆ ಅಲ್ಲಿ ಗೊತ್ತಾದಾಗ ಹೆನ್ಸ್ ಫಾರ್ಮ್ಸ್ ದ ಟ್ರಾನ್ಸೆನ್ಸರಿ ಪರ್ಸೆಪ್ಷನ್. ಸೊ ನಾವು ಅವಾಗ ಏನಂತೀವಿ, ಏನು ಟೆಲಿಪತಿ ವರ್ಕ್ ಆಗ್ತಾಯಿದೆಯಾ? ಸೊ ಅದನ್ನ ನಾವು ಟೆಲಿಪತಿ ಅಂತ ಕೇಳ್ತೀವಿ. ಸೊ ನಮಗೆ ಟೆಲಿಪತಿ ಅಂದರೆ ಏನು ಅಂತ ಗೊತ್ತಾಯಿತು, ಕರೆಕ್ಟಾ? ಸೊ ನೆಕ್ಸ್ಟು ರೈನೋಲಾಜಿಸ್ಟ್ ಅಂದರೆ ಏನು? ರೈನೋಲಾಜಿಸ್ಟ್ ಇಸ್ ಅ ಫಿಸಿಷಿಯನ್ who practices a rhinology, medical science devoted to anatomy, physiology, diseases of the nose and parasonal sinuses. ರೈನಾಲಜಿ ಅಂದ್ರೇನು? ರೈನಾಲಜಿ ಮೂಗಿನ ಬಗ್ಗೆ ತಿಳ್ಕೊಳ್ಳೋಂಥದ್ದನ್ನ ನಾವು ರೈನಾಲಜಿ ಅಂತ ಕರಿತೀವಿ. ಮೂಗಿನ ಬಗ್ಗೆ ತಿಳ್ಕೊಳ್ಳುವವರನ್ನು ನಾವು ರೈನಾಲಜಿಸ್ಟ್ ಅಂತ ಕರಿತೀವಿ. ಸೊ ಇದನ್ನೇ ಇಲ್ಲಿದೆ, ರೈನಾಲಜಿಸ್ಟ್ ಇಸ್ ಅ ಫಿಸಿಷಿಯನ್ ಹೂ ಪ್ರಾಕ್ಟೀಸಸ್ ರೈನಾಲಜಿ, the medical science devoted to anatomy, physiology and diseases of the nose. ಮೂಗಲ್ಲಿ ಯಾವುದೇ ರೀತಿಯಾದ ಡಿಸೀಸಸ್, ಪ್ಯಾರಾನಾಷಿಯಲ್ ಸೈನಸಸ್ ಅಥವಾ ಡಿಸೀಸಸ್ನ ಸ್ಟಡಿ ಮಾಡುವಂಥದ್ದನ್ನ ನಾವು ರೈನಾಲಜಿ ಅಥವಾ ರೈನಾಲಜಿಸ್ಟ್ ಅಂತ ಕರಿತೀವಿ. ಹಾರ್ಟಿಕಲ್ಚರ್ ಅಂದ್ರೇನು? ಹಾರ್ಟಿಕಲ್ಚರ್ ಇಸ್ ದ ಆರ್ಟ್ ಆಫ್ ಕಲ್ಟಿವೇಷನ್ ಆಫ್ plants in the garden to produce a food, medical ingredients and comfort ornamental purposes. ಹಾರ್ಟಿಕಲ್ಚರ್ ಅಂದ್ರೇನು? ಈಗ ನಾವು ಗಾರ್ಡನ್ನಲ್ಲಿ ಒಂದಷ್ಟು ಸಣ್ಣ ಸಣ್ಣ ಗಿಡ ಮರಗಳನ್ನ ಅಥವಾ ಮೆಡಿಸಿನಲ್ ಪ್ಲಾಂಟ್ಸ್ನ ಅಥವಾ ಶೋ ಪ್ಲಾಂಟ್ಸ್ನ ಅಥವಾ ಫುಡ್ ಪ್ರಾಡಕ್ಟ್ಸ್ನ ಚಿಕ್ಕ ಚಿಕ್ಕ ಗಾರ್ಡನ್ಸ್ನಲ್ಲಿ ಬೆಳೆಯುವಂಥದ್ದನ್ನ ನಾವೇನಂತೀವಿ ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಅದನ್ನೇ ನಾವು ದೊಡ್ಡ ದೊಡ್ಡ ಫಾರ್ಮ್ಸಲ್ಲಿ ಬೆಳೆಯುವಂಥದ್ದು ನಾವೇನಂತೀವಿ ಅಗ್ರಿಕಲ್ಚರ್ ಅಥವಾ ಫಾರ್ಮಿಂಗ್ ಅಂತ ಕರಿತೀವಿ, ಕರೆಕ್ಟಾ? ಹಾರ್ಟಿಕಲ್ಚರಿಸ್ಟ್ ಆರ್ ದ ಅಗ್ರಿಕಲ್ಚರಿಸ್ಟ್ ಹೂ ಗ್ರೋಸ್ ಫ್ಲವರ್ಸ್, ಫ್ರೂಟ್ಸ್, ನಟ್ಸ್, ವೆಜಿಟೇಬಲ್ಸ್, ಹರ್ಬ್ಸ್ ಆಸ್ ವೆಲ್ ಆಸ್ ಆರ್ನಮೆಂಟಲ್ ಟ್ರೀಸ್ ಆ್ಯಂಡ್ ಲಾನ್ಸ್. ಒಂದು ಚಿಕ್ಕ ಜಾಗದಲ್ಲಿ ಸಣ್ಣ ಅಂದರೆ ಫ್ರೂಟ್ಸು, ಫ್ಲವರ್ಸು,
ಆರ್ನಮೆಂಟಲ್ ಇದು ಮೆಡಿಸಿನಲ್ ಪ್ಲಾಂಟ್ಸು ಇದನ್ನೆಲ್ಲ ಚಿಕ್ಕ ಚಿಕ್ಕ ಜಾಗದಲ್ಲಿ ಬೆಳೆಯುವಂಥದ್ದನ್ನ ನಾವೇನಂತೀವಿ ಹಾರ್ಟಿಕಲ್ಚರ್ ಅಂತ ಕರಿತೀವಿ. ಹೊಲಾರಿಕಲ್ಚರ್, ಆಲ್ರಿಕಲ್ಚರ್ ಅಂತ ಕರಿತೀವಿ. ಸೈನ್ಸ್ ವೆಜಿಟೇಬಲ್ ಗ್ರೋಯಿಂಗ್ ಡೀಲಿಂಗ್ ವಿತ್ ದ ಕಲ್ಚರ್ ಆಫ್ ನಾನ್ ವುಡಿ ಪ್ಲಾಂಟ್ಸ್. ನಾನ್ ವುಡಿ ಪ್ಲಾಂಟ್ಸ್. ಹಾರಿಕಲ್ಚರ್ ಈಸ್ ಪ್ರೊಡಕ್ಷನ್ ಆಫ್ ಪ್ಲಾಂಟ್ಸ್ ಫಾರ್ ಯೂಸ್ ಆಫ್ ಏಡಿಯಬಲ್ ಪಾರ್ಟ್ಸ್. ಏಡಿಯಬಲ್ ಪಾರ್ಟ್ಸ್ ಅಂತಂದರೆ ಇವಾಗ ನಾನ್ ವುಡಿ ಅಂತ ಅಂದರೆ ಬಳ್ಳಿಗಳನ್ನ ನಾವು ನಾನ್ ವುಡಿ ಅಂತ ಕರಿತೀವಿ, ಅದು ನಾನ್ ವುಡಿ ಪ್ಲಾಂಟ್ಸ್. ಸೊ ಫಾರ್ ಎಕ್ಸಾಂಪಲ್ ಕ್ಯಾರೆಟ್ನ ನಾವು ನಾನ್ ವುಡಿ ಪ್ಲಾಂಟ್ಸ್ ಅಂತ ಕರಿತೀವಿ. ನಾನ್ ವುಡ್ ಅಂದರೆ ಮರಗಳಲ್ಲಿ ಬೆಳೆದೇ ಇರುವಂಥದ್ದನ್ನ ನಾವು ನಾನ್ ವುಡಿ. ಫಾರ್ ಎಕ್ಸಾಂಪಲ್ ಕೋಸು ಅದು ನಾನ್ ವುಡಿ, ಅದನ್ನ ಹಾಗೆ ತೊಗೊತೀವಿ ನಾವು ಆ್ಯಸ್ ವೆಜಿಟೇಬಲ್, ಕರೆಕ್ಟಾ? ಸೊ ಕೋಸನ್ನ ನಾವು ನಾನ್ ವುಡಿ ಅಂತೀವಿ, ಮತ್ತು ಕ್ಯಾರೆಟ್ನ ನಾವು ನಾನ್ ವುಡಿ ಅಂತೀವಿ, ಕುಕುಂಬರ್ನ ನಾವು ನಾನ್ ವುಡಿ ಅಂತೀವಿ. ಸೊ ಇದನ್ನು ನಾವು ನಾನ್ ವುಡಿ ಪ್ಲಾಂಟ್ಸ್ ಅಂತ ಕರಿತೀವಿ. ಈ ರೀತಿ ಕಲ್ಟಿವೇಷನ್ನ ನಾವೇನಂತೀವಿ ಹಾಲ್ರಿಕಲ್ಚರ್ ಅಂತ ಕರಿತೀವಿ. ನೆಕ್ಸ್ಟ್ ಫೈಕಾಲಜಿ ಬಗ್ಗೆ ನೋಡ್ಕೊಳ್ಳೋಣ. ದಿಸ್ ಇಸ್ ಫೈಕಾಲಜಿ. ಫೈಕಾಲಜಿ ಅಂದ್ರೇನು? ಇಟ್ ಇಸ್ ಕಾಲ್ಡ್ ಆಲ್ಕಾಲಜಿ. ಅದು ಒಂದು ಸ್ಟಡಿ ಆಫ್ ಆಲ್ಗೆಗಳ ಬಗ್ಗೆ ನಾವೇನಂತೀವಿ ಫೈಕಾಲಜಿ. ಅ ಲಾರ್ಜ್ ಹೆಟ್ರೋಜಿನಿಯಸ್ ಗ್ರೂಪ್ ಆಫ್ ಚೀಫ್ಲಿ ಅಕ್ವಾಟಿಕ್ ಪ್ಲಾಂಟ್ಸ್ ರೇಂಜಿಂಗ್ ಇನ್ ದ ಸೈಜ್ ಫ್ರಮ್ ಮೈಕ್ರೋಸ್ಕೋಪಿಕ್ ಫಾರ್ಮ್. ಮೈಕ್ರೋಸ್ಕೋಪಿಕ್ ಮತ್ತು ಈ ಆಲ್ಗೆಗಳ ಬಗ್ಗೆ ಅಥವಾ ಏನೋ ಪಾಚಿ, ಇದನ್ನೆಲ್ಲ ನಾವೇನಂತೀವಿ ಆಲ್ಗೆ ಅಥವಾ ಅಕ್ವಾಟಿಕ್ ಪ್ಲಾಂಟ್ಸ್ ಅಥವಾ ಮೈಕ್ರೋಸ್ಕೋಪಿಕ್ ಫಾರ್ಮ್ ಆಫ್ ಸ್ಪೀಶೀಸ್ ಅಂತ ಏನು ಕರಿತೀವಿ, ಇದನ್ನು ನಾವು ಫೈಕಾಲಜಿ ಅಂತ ಕರಿತೀವಿ. ಫೈಕಾಲಜಿ ಇಟ್ ಇಸ್ ಅ ಸ್ಟಡಿ ಆಫ್ ಆಲ್ಗೆ ಮತ್ತು ಅಕ್ವಾಟಿಕ್ನ ಮೈಕ್ರೋಸ್ಕೋಪಿಕ್ ಫಾರ್ಮ್ ಆಫ್ ಸ್ಪೀಶೀಸ್ ನಾವೇನಂತಿದ್ವಿ ಫೈಕಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸೈಕಾಲಜಿ. ಫೈಕಾಲಜಿ ಮತ್ತು ಸೈಕಾಲಜಿಗೆ ತುಂಬ ಡಿಫ್ರೆನ್ಸ್ ಇದೆ. ಸೊ ಈ ಎರಡು ಡಿಫ್ರೆನ್ಸ್ನ ನೀವು ಚೆನ್ನಾಗಿ ತಿಳ್ಕೊಬೇಕು. ಫೈಕಾಲಜಿ ಅಂದ್ರೇನು? ಇಟ್ ಇಸ್ ಅ ಸ್ಟಡಿ ಆಫ್ ಆಲ್ಗೆ ಮತ್ತು ಅಕ್ವಾಟಿಕ್ನ ಮೈಕ್ರೋಸ್ಕೋಪಿಕ್ ಸ್ಪೀಶೀಸ್ನ ನಾವೇನಂತೀವಿ ಫೈಕಾಲಜಿ ಅಂತ ಕರಿತೀವಿ. ನೆಕ್ಸ್ಟ್ ಸೈಕಾಲಜಿಗೆ ಬಂದಾಗ, ಸೈಕಾಲಜಿ ಇಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಮೈಂಡ್ ಮತ್ತು ಬಿಹೇವಿಯರ್. ಒಬ್ಬರ ಬಿಹೇವಿಯರಿಂದ ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಅಥವಾ ಅವ್ರ ತಲೆಯಲ್ಲಿ ಏನು ನಡೀತಿದೆ ಅನ್ನೋ ತಿಳ್ಕೊಳ್ಳೋಂಥದ್ದನ್ನ ನಾವು ಸೈಕಾಲಜಿ ಅಂತ ಕರಿತೀವಿ. ಸೊ ಸ್ಟಡಿ ದ ಮೈಂಡ್ ಆ್ಯಂಡ್ ಬಿಹೇವಿಯರ್. ಸೈಕಾಲಜಿ ಇನ್ಕ್ಲೂಡ್ಸ್ ದ ಸ್ಟಡಿ ಆಫ್ ಕಾನ್ಷಿಯಸ್ ಮತ್ತು ಅನ್ಕಾನ್ಷಿಯಸ್. ಕಾನ್ಷಿಯಸ್ ಆಗಿ ಅವನು ಹೆಂಗೆ ಮಾತಾಡ್ತಿದ್ದಾನೆ ಅಥವಾ ಸಬ್ಕಾನ್ಷಿಯಸ್ಲಿ ಅವನು ಹೆಂಗಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋವಂಥದ್ದು ಸೈಕಾಲಜಿ. ಇನ್ಕ್ಲೂಡಿಂಗ್ ದ ಫೀಲಿಂಗ್ಸ್ ಆ್ಯಂಡ್ ಥಾಟ್ಸ್. ಅವನಿಗೆ ಬೇಜಾರಾಗಿದೆಯಾ ಅಥವಾ ಖುಷಿಯಾಗಿದೆಯಾ, ಈ ರೀತಿಯಾದ ಫೀಲಿಂಗ್ಸ್ಗಳ ಬಗ್ಗೆ. ಅಕಾಡೆಮಿಕ್ ಡಿಸಿಪ್ಲಿನ್, ಇಮ್ಮೆನ್ಸ್ ಸ್ಕೋಪ್ ಅಕ್ರಾಸ್ ಬೌಂಡ್ರೀಸ್ ಬಿಟ್ವೀನ್ ನ್ಯಾಚುರಲ್ ಮತ್ತು ಸೋಷಿಯಲ್ ಸೈನ್ಸಸ್. ಈ ಇತ್ತೀಚಿನ ಕಾಲದಲ್ಲಿ ಅಥವಾ ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಸೈಕಾಲಜಿ ಅಥವಾ ಸೈಕಾಲಜಿಸ್ಟ್ ಆ ಥರ ಹೋಗುವಂಥದ್ದು ತುಂಬ ಸಾಮಾನ್ಯವಾಗಿರುವ ವಿಷಯ. ಮತ್ತು ಈ ಸೈಕಾಲಜಿ ಬಗ್ಗೆ ತಿಳ್ಕೊಬೇಕಾದ್ರೆ ಈ ಸೈಕಾಲಜಿ ಅನ್ನುವಂಥದ್ದು ಒಬ್ಬರ ಫೀಲಿಂಗ್ಸ್ ಅಥವಾ ಅವ್ನ ಕಾನ್ಷಿಯಸ್ ಅಥವಾ ಸಬ್ಕಾನ್ಷಿಯಸ್ ಲೆವೆಲ್ ಅಥವಾ ಅವ್ನ ಕಾನ್ಷಿಯಸ್ಲಿ ಅವ್ನು ಹೆಂಗಿದ್ದಾನೆ, ಅವ್ನಿಗೆ ಹೆಂಗೆ ಫೀಲ್ ಆಗ್ತಿದೆ ಅನ್ನೋವಂಥದ್ದನ್ನ ತಿಳ್ಕೊಳ್ಳೋರನ್ನ ನಾವೇನಂತೀವಿ ಸೈಕಾಲಜಿಸ್ಟ್ ಅಂತ ಕರಿತೀವಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಫೈಕಾಲಜಿ ಆ್ಯಂಡ್ ಸೈಕಾಲಜಿ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಪ್ಯಾರಾಸೈಟಾಲಜಿ. ಪ್ಯಾರಾಸೈಟಾಲಜಿ ಅಂದ್ರೇನು? ಪ್ಯಾರಾಸೈಟಾಲಜಿ ಈಸ್ ಅ ಸೈಂಟಿಫಿಕ್ ಡಿಸಿಪ್ಲಿನ್ ಕನ್ಸರ್ನ್ಡ್ ವಿತ್ ದ ಸ್ಟಡಿ ಆಫ್ ಬಯಾಲಜಿ ಆಫ್ ಪ್ಯಾರಾಸೈಟ್ಸ್ ಮತ್ತು ಪ್ಯಾರಾಸೈಟಿಕ್ ಡಿಸಿಪ್ಲಿನ್ ಇನ್ಕ್ಲೂಡಿಂಗ್ ದ ಡಿಸ್ಟ್ರಿಬ್ಯೂಷನ್, ಬಯೋಕೆಮಿಸ್ಟ್ರಿ, ಫಿಸಿಯಾಲಜಿ, molecular biology, ecology, evolution, clinical aspects of parasites including the host response to the agent. Parasitology is a scientific and discipline concerned with the study of biology, ಪ್ಯಾರಾಸೈಟ್ ಮತ್ತು ಪ್ಯಾರಾಸೈಟಿಕ್ ಡಿಸೀಸಸ್ನ ನಾವೇನಂತೀವಿ ಪ್ಯಾರಾಸೈಟಾಲಜಿ ಅಂತೀವಿ. ಪ್ಯಾರಾಸೈಟಾಲಜಿ ಅಂದ್ರೇನು? ಪ್ಯಾರಾಸೈಟ್ಸ್ ಮತ್ತು ಪ್ಯಾರಾಸೈಟಿಕ್ ಡಿಸೀಸಸ್ನ ನಾವೇನಂತೀವಿ ಪ್ಯಾರಾಸೈಟಾಲಜಿ ಅಂತ ಕರಿತೀವಿ. ಇದನ್ನು ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಫಿಸಿಯಾಲಜಿ ಅಂದ್ರೇನು? ಫಿಸಿಯಾಲಜಿ ಇಟ್ ಈಸ್ ಅ ಸ್ಟಡಿ ಆಫ್ ಹ್ಯೂಮನ್ ಬಾಡಿ ವರ್ಕ್ಸ್. ಇಟ್ ಡಿಸ್ಕ್ರೈಬ್ಸ್ ದ ಕೆಮಿಸ್ಟ್ರಿ, ಫಿಸಿಕ್ಸ್ ಬಿಹೈಂಡ್ ಬೇಸಿಕ್ ಬಾಡಿ ಫಂಕ್ಷನ್ ಫ್ರಮ್ ಹೌ ಮಾಲಿಕ್ಯೂಲ್ ಬಿಹೇವ್ಸ್ ಇನ್ ದ ಸೆಲ್ ಆ್ಯಂಡ್ ಹೌ ಸಿಸ್ಟಮ್ ವರ್ಕ್ಸ್ ಟುಗೆದರ್. ದ ಸ್ಟಡಿ ವಾಟ್ ಹ್ಯಾಪನ್ಸ್ ವೆನ್ ಹೆಲ್ದಿ ಬಾಡಿ ಇನ್ ಎವ್ರಿ ಡೈಲಿ ಲೈಫ್, ವಾಟ್ ಗೋಸ್ ರಾಂಗ್ ವೆನ್ ಸಮನ್ ಗೋಸ್ ಸಿಕ್. ಅಂದರೆ ಒಂದು ಮನುಷ್ಯನ ಬಾಡಿಯಲ್ಲಿ ಮಾಲಿಕ್ಯೂಲ್ಸ್ ಸೆಲ್ಲಲ್ಲಿ ಹೆಂಗೆ ವರ್ಕ್ ಆಗ್ತದೆ ಅಥವಾ ಚೆನ್ನಾಗಿರುವಂತಹ ಮನುಷ್ಯ ಸಡನ್ನಾಗಿ ಹೆಂಗೆ ಅವನು ಹುಷಾರು ತಪ್ತಾನೆ, ಈ ರೀತಿಯಾದಂತಹ ಬಾಡಿ ಫಂಕ್ಷನ್ ಒಂದು ಮನುಷ್ಯನ ಬಗ್ಗೆ ತಿಳ್ಕೊಳ್ಳುವಂಥದ್ದನ್ನ ನಾವು ಫಿಸಿಯಾಲಜಿ ಅಂತ ಕರಿತೀವಿ. ಸೊ
ಇವತ್ತಿನ ಕ್ಲಾಸಿಗೆ ಒಂದಷ್ಟು ಟರ್ಮಿನಾಲಜೀಸ್ನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನಷ್ಟು ಟರ್ಮಿನಾಲಜೀಸ್ನ ನಾವು ಡಿಸ್ಕಸ್ ಮಾಡೋಣ. ನಾನು ಹೇಳಿರೋ ರೀತಿ ಯಾವುದೇ ರೀತಿಯಾದ ಡೌಟ್ಸ್ ಇದ್ದರೆ ಅಥವಾ ಯಾವುದೇ ರೀತಿಯಾದ ಇನ್ನೂ ಒಂದಷ್ಟು ಈ ಟಾಪಿಕ್ಸ್ ನನಗೆ ಬೇಕು ಅನ್ನೋಂಥದ್ದಾದರೆ ಪ್ಲೀಸ್ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ದಟ್ ನಾವು ಒಂದಷ್ಟು ಟಾಪಿಕ್ಸ್ ಜೊತೆ ಮುಂದಿನ ಕ್ಲಾಸ್ನಲ್ಲಿ ಬರೋದಕ್ಕೆ ನಮಗೂ ಅನುಕೂಲ ಆಗುತ್ತೆ. ಸೊ ಇನ್ನಷ್ಟು ಇನ್ಫಾರ್ಮೇಷನ್ ಅಥವಾ ಇನ್ನಷ್ಟು ಗೈಡೆನ್ಸ್ಗಳಿಗೋಸ್ಕರ ನಮ್ಮ ವೆಬ್ಸೈಟ್ ಗುರುದೀಕ್ಷಾ IAS ವೆಬ್ಸೈಟ್ಗೆ ಹೋಗಿ ಚೆಕ್ಔಟ್ ಮಾಡಿ. ಸೊ ದ್ಯಾಟ್ ನಿಮಗೆ ಒಂದಷ್ಟು ಕರೆಂಟ್ ಅಫೇರ್ಸ್, ಕ್ವಿಜ್ ಕ್ವೆಶನ್ಸ್, ಈ ರೀತಿಯಾದ ಒಂದಷ್ಟು ಇನ್ಫಾರ್ಮೇಷನ್ ಅಲ್ಲಿ ನೀವು ಪಡಿಬೋದು. ಮತ್ತು ನೀವು ಆಲ್ಸೋ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮನ್ನು ಕಾಣ್ಬೋದು. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಗುರುದೀಕ್ಷಾ IAS ಅನ್ನುವಂತಹ ಚಾನೆಲ್ಸ್ ಇದ್ದಾವೆ. ಅಲ್ಲಿ ಹೋಗಿ ನೀವು ನಮಗೆ ಯಾವುದೇ ರೀತಿಯಾದ ಡೌಟ್ಸ್ನ ಕೂಡ ಕೇಳ್ಬೋದು. ಥ್ಯಾಂಕ್ ಯು.